ಪಾರಿಜಾತ ಹೂವು ನೆಲಕ್ಕೆ ಬಿದ್ದರೂ ದೋಷ ಅಂಟದ ಶ್ರೇಷ್ಠ ಹೂವು. ಇದರ ವಿಶೇಷತೆ ಈಗ ತಿಳಿಯೋಣ. ಪಾರಿಜಾತ ಹೂವನ್ನು ದೇವತೆಗಳ ಹೂವು ಎಂತಲೂ ಮತ್ತು ಮರವನ್ನು ದೇವತಾ ವೃಕ್ಷ ಎಂದು ಕರೆಯುವರು. ಪಾರಿಜಾತದ ಜೊತೆಗೆ ಮಂದಾರ ವೃಕ್ಷ, ಕಲ್ಪವೃಕ್ಷ ಮತ್ತು ಹರಿಚಂದನವನ್ನು ದೇವತಾ ವೃಕ್ಷಗಳೆನ್ನುತ್ತಾರೆ. ಅವು ಮಾಲಿನ್ಯಕಾರಕವಲ್ಲ. ಲಕ್ಷ್ಮೀ ದೇವತೆಯೊಂದಿಗೆ ಕ್ಷೀರಸಾಗರದಿಂದ ಜನಿಸಿದ ಪಾರಿಜಾತ ಹೂವು ತುಂಬಾ ಶ್ರೇಷ್ಠ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ದೇವಲೋಕದಲ್ಲಿ ಇಂದ್ರನನ್ನು ಜಯಿಸಿ ಪಾರಿಜಾತ ವೃಕ್ಷವನ್ನು ಸತ್ಯಭಾಮೆಯ ಅಂಗಳಕ್ಕೆ ತಂದನು ಎಂಬ ಕಥೆಯಿದೆ. ಬಿಳಿ ಹೂವಿನ ಮಧ್ಯದಲ್ಲಿ ಕಿತ್ತಳೆ ಬಣ್ಣವನ್ನು ಹೊಂದಿರುವ ಈ ಹೂವು ನೆಲಕ್ಕೆ ಬಿದ್ದರೂ ದೋಷ ಅಂಟುವುದಿಲ್ಲವಂತೆ. ಆದ್ದರಿಂದಲೇ ಪೂಜೆಗೆಂದು ಹೂ ಬಿಡಿಸಲು ಹೋದಾಗ ಅವು ಕೆಳಕ್ಕೆ ಬಿದ್ದರೂ ಆಯ್ತು ತರಲಾಗುತ್ತದೆ. ಸಾಮಾನ್ಯವಾಗಿ ನೆಲಕ್ಕೆ ಬಿದ್ದ ಯಾವುದೇ ಹೂವನ್ನು ದೇವರಿಗೆ ಅರ್ಪಿಸುವುದು ಶ್ರೇಷ್ಠವಲ್ಲ. ಆದರೆ ಪಾರಿಜಾತ ದೈವಿಕ ಹೂಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು. ಅದಕ್ಕಾಗಿ ಪಾರಿಜಾತ ಗಿಡದ ಬುಡಕ್ಕೆ ಸಗಣಿಯಿಂದ ಸಾರಿಸಿದರೆ ತುಂಬಾ ಒಳ್ಳೆಯದು. ಪಾರಿಜಾತ ಹೂವು ಕೆಳಗೆ ಬಿದ್ದರೂ ಪೂಜೆಗೆ ಬಳಸಲು ಅದ್ಭುತ ಪುಷ್ಪ ಇದಾಗಿದೆ. ಸುಗಂಧಭರಿತವಾದ ಪಾರಿಜಾತ ಪುಷ್ಪಗಳನ್ನು ದೇವರಿಗೆ ಅರ್ಪಿಸಿ ಪ್ರಾರ್ಥಿಸಿದರೆ ಸಕಲ ಸೌಭಾಗ್ಯ ದೊರೆಯುತ್ತದೆ. ಈ ಹೂಗಳು ರಾತ್ರಿ ಸಮಯದಲ್ಲಿ ಪರಿಮಳವನ್ನು ಹರಡುತ್ತವೆ. ಮಾತ್ರವಲ್ಲದೆ ಪಾರಿಜಾತ ವೃಕ್ಷವಿರುವ ಕಡೆ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎಂದು ಹೇಳಲಾಗುತ್ತದೆ. ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಪಾರಿಜಾತವು ರಾತ್ರಿ ಸಮಯದಲ್ಲಿ ಅರಳಿ ಬೆಳಗಾಗುವುದರೊಳಗೆ ನೆಲಕ್ಕೆ ಉದುರಿ ಬೀಳುತ್ತದೆ. ಇದಕ್ಕೆ ದೇವೇಂದ್ರನ ಶಾಪವಿದೆ. ಪಾರಿಜಾತ ಹೂವಿನ ಸೌಂದರ್ಯ ಮತ್ತು ಪರಿಮಳವು ಕೆಳಗೆ ಬಿದ್ದರೂ ಕಡಿಮೆಯಾಗುವುದಿಲ್ಲ. ಪಾರಿಜಾತದ ಗಿಡ ನೆಟ್ಟರೆ ಸಾಮಾನ್ಯ ಗಿಡಗಳಂತೆ ಬೆಳೆಸಬಾರದು. ಅದಕ್ಕೆ ಸ್ವಚ್ಛವಾದ ನೀರನ್ನು ಹಾಕಬೇಕು. ಮನೆಯನ್ನು ಹೇಗೆ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ ಅದೇ ರೀತಿ ಪಾರಿಜಾತದ ಮರದ ಸುತ್ತಲೂ ಸ್ವಚ್ಛವಾಗಿರಬೇಕು. ಏಕೆಂದರೆ ಈ ಮರದ ನೆರಳಿನಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ. ಸಗಣಿ ನೀರಿನಿಂದ ಮರದ ಕೆಳಗೆ ಸಾರಿಸಿ ಅದರ ಮೇಲೆ ಬೀಳುವ ಹೂಗಳನ್ನು ದೇವರಿಗೆ ಅರ್ಪಿಸಬಹುದು. ಪಾರಿಜಾತ ಹೂವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಎಲೆಗಳಲ್ಲಿರುವ ಫ್ಲೇವನಾಯ್ಡ್ ಮಂಡಿ ನೋವನ್ನು ಕಡಿಮೆ ಮಾಡುತ್ತದೆ. ಪಾರಿಜಾತ ಮರದ ತೊಗಟೆ, ಹೂಗಳು ಮತ್ತು ಬೀಜಗಳು ಎಲ್ಲವೂ ತುಂಬಾ ಅದ್ಭುತವಾಗಿದೆ ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ಪಾರಿಜಾತದ ಉಪಯೋಗ. ಪಾರಿಜಾತದ ತೈಲವು ಮೂಳೆ ಮತ್ತು ಕೀಲು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೂದಲು ಉದುರುವಿಕೆಯನ್ನು ನಿಯಂತ್ರಿಸಲು ಮತ್ತು ಕೂದಲು ಬೆಳವಣಿಗೆಗೆ ಪಾರಿಜಾತ ಹೂವಿನ ರಸ ಅಥವಾ ಬೀಜಗಳ ಪೇಸ್ಟ್ ಅನ್ನು ನೆತ್ತಿಗೆ ಹಚ್ಚಿದಾಗ ತ್ವರಿತ ಫಲಿತಾಂಶವನ್ನು ನೀಡುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಯಾವುದೇ ಗಾಯವಾದ ಜಾಗಕ್ಕೆ ನಂಜು ನಿರೋಧಕ ಔಷಧಿಯಂತೆಯೇ ಗಾಯ ಗುಣಪಡಿಸಲು ಎಲೆಗಳನ್ನು ಸ್ವಚ್ಛವಾಗಿ ತೊಳೆದು ನುಣ್ಣಗೆ ಅರೆದು ಲೇಪಿಸುವುದರಿಂದ ಗಾಯವನ್ನು ಗುಣಪಡಿಸುತ್ತದೆ. ಚರ್ಮದ ಮೇಲೆ ಪಾರಿಜಾತದ ಎಲೆಗಳನ್ನು ಮತ್ತು ತೊಗಟೆಯನ್ನು ಅರೆದು ಹಚ್ಚುವುದರಿಂದ ಅಥವಾ ನಯವಾಗಿ ಉಜ್ಜುವುದರಿಂದ ಚರ್ಮದ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬಹುದು. ಪಾರಿಜಾತ ಬೀಜದ ಪುಡಿಯನ್ನು ಪೌಡರ್ ಮಾಡಿ ಮುಖದ ಸೌಂದರ್ಯ ವೃದ್ಧಿಸಲು ಬಳಸಬಹುದು ಮತ್ತು ಸುಗಂಧ ದ್ರವ್ಯಗಳ ಔಷಧಿ ತಯಾರಿಕೆಯಲ್ಲಿ ಕೂಡ ಬಳಸುತ್ತಾರೆ. ಪಾರಿಜಾತದ ಎಲೆಗಳು ತಂಪಾಗಿರುವ ಕಾರಣ ದೇಹದಲ್ಲಿ ಎಲ್ಲೇ ಉರಿ, ಗಾಯ, ಊತಗಳಿದ್ದರೂ ಇದರಿಂದ ತಯಾರಿಸಿದ ಎಣ್ಣೆ ಬಳಸುವುದರಿಂದ ಉರಿ ತಗ್ಗುತ್ತದೆ. ಪಾರಿಜಾತವನ್ನು ಹರ ಅಂತ ಹೇಳಿದ್ರೆ ಶಿವನಿಗೆ ಉಪಯೋಗಿಸುವ ಕಾರಣಕ್ಕೆ ಹರಸಿಂಗಾರ ಎಂಬ ಹೆಸರು ಬಂದಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.